ಒಂದು ಮಂತ್ರಿ ಪದವಿಯನ್ನು ಮತ್ತೆ ಕೊಡಬೇಕಂತಕ್ಕಂಥ ಹಕ್ಕೊತ್ತಾಯ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ವೇದಿಕೆಯಿಂದ ಎಲ್ಲ ಗೌರವಾನ್ವಿತ ಹಿರಿಯರೇ ಮತ್ತು ಶಿವಾನಂದ ಪಾಟೀಲ್ರ ಅಭಿಮಾನಿ ಬಳಗದವರೇ, ಇಡೀ ಕ್ಷೇತ್ರದ ಎಲ್ಲ ಯುವಕ ಮಿತ್ರರೇ, ಇವತ್ತು ನಮ್ಮೆಲ್ಲರಿಗೆ ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಒಂದು ನೇತೃತ್ವದ ಸರ್ಕಾರದಲ್ಲಿ ಮೊಟ್ಟ ಮೊದಲಿಗೆ ನಮ್ಮೆಲ್ಲರ ಆಸೆ ಏನಿತ್ತಂದ್ರೆ ಶಿವಾನಂದ ಪಾಟೀಲ್ರು ಮೊದಲೇ ಲಿಸ್ಟ್ನಲ್ಲಿ ಮಂತ್ರಿ ಆಗ್ತಾ ಇರ್ತಕ್ಕಂಥ ಆಸೆ ನಮ್ಮೆಲ್ಲರಲ್ಲಿ ಭಾಳ ಇತ್ತದು. ಆ ಒಂದು ನನಸಾಗಲಿಲ್ಲ. ಅದು ಎಲ್ಲರಿಗೂ ನೋವಿದೆ. ಇವತ್ತು ಸೋನಿಯಾ ಗಾಂಧಿ ಅವ್ರಿಗಿರ್ಬೋದು, ರಾಹುಲ್ ಗಾಂಧಿ ಅವ್ರಿಗಿರ್ಬೋದು, ಇವತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗಾಗಲಿ, ಬಿ.ಕೆ. ಹರಿಪ್ರಸಾದ್ ಅವರಾಗಲಿ, ಹಿಂದಿನ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಾಗಲಿ, ಈಗಿನ ಮುಖ್ಯಮಂತ್ರಿಗಳಂತ ಡಿ.ಕೆ. ಶಿವಕುಮಾರ್ ಸಾಹೇಬರಲ್ಲಿ ಇಡೀ ಬಸವನ ಬಾಗೇವಾಡಿ ಮತಕ್ಷೇತ್ರದ ಜನತೆಯ ಜೊತೆಗೆ ಬಿಜಾಪುರ ಜಿಲ್ಲೆ ಎಲ್ಲ ಜನತೆ ಕೂಡ ಒಂದು ಹಕ್ಕೊತ್ತಾಯನ ಮಾಡುವುದು ಸನ್ಮಾನ್ಯ ಶಿವಾನಂದ ಪಾಟೀಲ್ರಿಗೆ ನಾವು ಮತ್ತೆ ಮಂತ್ರಿ ಸ್ಥಾನ ಕೊಡ್ಬೇಕಂತಕ್ಕಂಥ ವಿಚಾರದಲ್ಲಿ ಇವತ್ತು ನಾವೆಲ್ಲರೂ ಹಕ್ಕೊತ್ತಾಯ ಮಾಡ್ತಾ ಇದ್ದೀವಿ. ಅವ್ರಿಗೆ ಯಾಕೆ ಕೊಡ್ಬೇಕಂತ ಕೇಳಿದ್ರೆ ತಮ್ಗೆ ಗೊತ್ತಿದೆ, ಇವತ್ತು ಹಿಂದೆ ಆರೋಗ್ಯ ಮಂತ್ರಿ ಅವರಿದ್ದಾಗ ಇಡೀ ರಾಜ್ಯದಲ್ಲಿ ಒಂದು ಆರೋಗ್ಯ ಬದಲಾವಣೆ ಮಾಡೋದ್ರ ಜೊತೆಗೆ ಎಲ್ಲ ರೀತಿಯ ಒಂದು ಇಲಾಖೆಯನ್ನ ಪರಿಪೂರ್ಣವಾಗಿ ಅರಿತುಕೊಂಡು ಬಿಜಾಪುರ ಜಿಲ್ಲೆಗೆ ಇವತ್ತು ಸಾಕಷ್ಟು ಕೆಲಸವನ್ನು ಮಾಡಿದ್ದಾರೆ. ಇವತ್ತು ಅದೇ ರೀತಿ ಇನ್ನು ಸಿದ್ದರಾಮಯ್ಯ ಸರ್ಕಾರದಲ್ಲಿ 3 ವರ್ಷಗಳ ಕಾಲ ಏನು ಇವತ್ತು APMC ಇರ್ಬೋದು, ಸಕ್ಕರೆ ಇರ್ಬೋದು, ಇವತ್ತು ಜವಳಿ ಇರ್ಬೋದು, ಆ ಎಲ್ಲ ಖಾತೆಯಲ್ಲಿ ಒಂದು ವಿಚಾರಣೆ ಮಾಡಿದ್ರೆ ಇವರಂತ ಅತಿ ಒಳಗ ಹೊಕ್ಕ ಕೆಲಸ ಮಾಡಿದ್ರು ಯಾರಾದ್ರೂ ಸಚಿವರಿದ್ರೆ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅಂತಕ್ಕಂಥ ಮಾತನ್ನು ಕೂಡ ಬಹಳ ಹೆಮ್ಮೆಯಿಂದ ಇವತ್ತು ಹೇಳಬೇಕೈತೆ. ಅದರಲ್ಲಿ ವಿಶೇಷವಾಗಿ ಸಕ್ಕರೆ ಸಚಿವರು ಮತ್ತು APMC ಸಚಿವರಾದ ನಂತರ APMCಯಲ್ಲಿ ಒಂದು ಕಾಯ್ದೆಯನ್ನು ಬದಲಾವಣೆ ಮಾಡಿ ಎಲ್ಲ ರೈತರಿಗೆ ಅನುಕೂಲ ಮಾಡಿಕೊಟ್ಟ ಕೀರ್ತಿ ಕೂಡ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಲ್ತದ್ರಿ. ಅದಕ್ಕಿಂತ ಬಹಳ ವಿಶೇಷವಾಗಿರ್ತಕ್ಕಂಥದ್ದಂದ್ರೆ ನಮ್ಮ ರೈತರ ಏನು ಬೇಡಿಕೆ ಆಗಿರ್ತಕ್ಕ ಕಬ್ಬಿನ ದರವನ್ನ ಇಡೀ ರಾಜ್ಯದಲ್ಲಿ ಯಾರಾದರೂ ರೈತರಿಗೆ ಕಬ್ಬಿನ ದರವನ್ನು ಹೆಚ್ಚು ಮಾಡಿ ಸರ್ಕಾರದಲ್ಲಿ ಕೊಡುವಂತ ಕೆಲಸ ಮಾಡಿದ್ರೆ ಅದು ಸನ್ಮಾನ್ಯ ಶಿವಾನಂದ ಪಾಟೀಲ್ ಮಾಡಿದ್ದಾರೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಅಂತ ಒಂದು ಒಳ್ಳೆಯ ನಾಯಕತ್ವ ಹೊಂದಿರತಕ್ಕಂಥ ಈ ಒಂದು ಬಸವನ ಬಾಗೇವಾಡಿ ಮತಕ್ಷೇತ್ರಕ್ಕೆ ಒಂದು ಒಳ್ಳೆಯ ಒಂದು ವಿಚಾರಣೆ ಮಾಡಿ ಇಡೀ ಕ್ಷೇತ್ರವನ್ನ ಏನು ನಂಜುಂಡಪ್ಪನ ವರದಲ್ಲಿ ಹಿಂದುಳಿದಂತ ತಾಲೂಕಿತ್ತು, ಈ ಕ್ಷೇತ್ರವನ್ನು ಮುಂದುವರೆದಂತ ತಾಲೂಕು ಮಾಡಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ರಿಗೆ ಈ ಒಂದು ಮತ್ತೆ 2ನೇ ಲಿಸ್ಟ್ ನಲ್ಲಿ ತಾವು ಮೊದಲಿಗೆ ಇವರ ಹೆಸರನ್ನು ಬರುವಂತ ಕೆಲಸ ಇವತ್ತು ನಮ್ಮ ರಾಷ್ಟ್ರದ ನಾಯಕರು ಮಾಡಬೇಕು. ಅದು ಮಾಡುವುದರಿಂದ ಬಿಜಾಪುರ ಮತ್ತು ಬಾಗಲಕೋಟೆ ಅವಳಿ ಜಿಲ್ಲೆಗೆ ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಹೆಚ್ಚಿನ ಶಕ್ತಿ ತುಂಬಿದಂಗೆ ಆಕೈತಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಯಾಕಂದ್ರೆ ಹೆಚ್ಚಿಗೆ ನಾವು ಮಾತನಾಡೋ ನಮ್ಮೆಲ್ಲ ನಾಯಕರು ಕೂಡ ಇದ್ದಾರೆ. ಇವತ್ತು ನಮ್ಗೆಲ್ಲ ಗೊತ್ತಿದ್ದ ಹಾಗೆ ಅಣ್ಣ ಬಸವಣ್ಣನವರನ್ನ ಸಾಂಸ್ಕೃತಿಕ ನಾಯಕನನ್ನಾಗಿ ಮಾಡುವುದರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಹೆಚ್ಚಿನ ಒತ್ತನ್ನು ಹಾಕಿ ಇಡೀ ಒಂದು ರಾಜ್ಯಕ್ಕೆ ಮಾದರಿ ಕೆಲಸವನ್ನು ಮಾಡಿರ್ತಕ್ಕಂಥ ಸನ್ಮಾನ್ಯ ಶಿವಾನಂದ ಪಾಟೀಲ್ರಿಗೆ ತಾವು 2ನೇ ಅವಧಿಯಲ್ಲಿ ಒಂದು ಸಚಿವ ಸ್ಥಾನ ಕೊಡ್ಬೇಕಂತೇಳಿ ನಾವು ಕೋಲಾರ ಬ್ಲಾಕ್ ವತಿಯಿಂದ, ಬಾಗೇವಾಡಿ ಬ್ಲಾಕ್ ವತಿಯಿಂದ ಹಕ್ಕೊತ್ತಾಯ ಮಾಡ್ತೀವಿ. ತಾವು ಕೊಟ್ಟೆ ಕೊಡಬೇಕು, ಇಲ್ಲಂತಂದ್ರೆ ಇದಕ್ಕಿಂತ ಉಗ್ರ ರೂಪದಲ್ಲಿ ಹೋರಾಟ ಆಗುವುದು ಯಾವುದೇ ಸಂದೇಹ ಇಲ್ಲ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭ ಹೇಳಿ ನನ್ನ ಮಾತ್ರ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು. ಸನ್ಮಾನ್ಯ ಶಿವಾನಂದ ಎಸ್ ಪಾಟೀಲ್ ಸಾಹೇಬರು ಇಡೀ ರಾಜ್ಯದಲ್ಲಿ ಅತ್ಯುತ್ತಮ ಶಾಸಕರಾಗಿ ಪ್ರಶಸ್ತಿಯನ್ನು ಪಡೆದಂತ ಒಬ್ಬ ಧೀಮಂತ ನಾಯಕ. ಅಂತ ಧೀಮಂತ ನಾಯಕನಿಗೆ ಸಚಿವ ಸ್ಥಾನವನ್ನ ಮೊದಲನೇ ಪಟ್ಟಿಯಲ್ಲೇ ಕೊಡಬೇಕಾಗಿತ್ತು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಈ ವಿಜಯಪುರ ಜಿಲ್ಲೆಯಲ್ಲಿ ಸಿಂದಗಿ ಮತಕ್ಷೇತ್ರದಲ್ಲಾಗಿರ್ಬೋದು, ಮುದ್ದೇಬಾಳ್ ಮತಕ್ಷೇತ್ರದಲ್ಲಾಗಿರ್ಬೋದು, ನಾಗ್ತಾನ್ ಕ್ಷೇತ್ರದಲ್ಲಾಗಿರ್ಬೋದು ಹಾಗೂ ವಿಜಯಪುರ ಜಿಲ್ಲೆಯಲ್ಲಿ 6 ಸ್ಥಾನಗಳನ್ನು ಗೆಲ್ಲಲು ಶಿವಾನಂದ ಪಾಟೀಲ್ ಸಾಹೇಬರ ಶ್ರಮ ಕೂಡ ಬಹಳಷ್ಟಿದೆ. ಅಲ್ಲದೆ ಹಾವೇರಿ ಉಸ್ತುವಾರಿ ಸಚಿವರಾದಂಥ ಸಂದರ್ಭದಲ್ಲಿ ಅಲ್ಲೊಂದು ಉಪಚುನಾವಣೆ ನಡೀತು, ಶಿಗ್ಗಾಂವಿಯ ಉಪಚುನಾವಣೆ. ಅಲ್ಲಿ ಕೂಡ ಸನ್ಮಾನ್ಯ ಶ್ರೀ ಶಿವಾನಂದ ಎಸ್ ಪಾಟೀಲ್ ಸಾಹೇಬರು ಆ ಶಿಗ್ಗಾಂವಿ ಉಪಚುನಾವಣೆಯಲ್ಲಿ ತಾವು ತಮ್ಮ ಸ್ವಂತ ಇಲೆಕ್ಷನ್ಗೆ ಯಾವ ರೀತಿ ಪ್ರಯತ್ನ ಪಡ್ತಾರೋ ಅದೇ ರೀತಿ ಪ್ರಯತ್ನ ಪಟ್ಟು ಮುಳವಾಡದ ಸಾಹೇಬ್ಗೌಡರು ಹಾಗೂ ಅಣ್ಣಗೌಡ ಬಿರಾದರವರು ವೇದಿಕೆಗೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆ ಶಿಗ್ಗಾಂವಿ ಉಪಚುನಾವಣೆಯಲ್ಲಿ ಬಲಿಷ್ಠವಾದಂಥ ಉಪಮುಖ್ಯಮಂತ್ರಿಗಳಾದಂಥ ಆಗಿನ ಮುಖ್ಯಮಂತ್ರಿಗಳಾದಂಥ ಬಸವರಾಜ ಬೊಮ್ಮಾಯಿ ಅವರ ಸುಪುತ್ರರನ್ನು ಸೋಲಿಸಿ ಅಲ್ಲಿ ಒಬ್ಬ ನಮ್ಮ ಕಾಂಗ್ರೆಸ್ ಪಕ್ಷದ ಗೆಲುವಿಗೆ ಶ್ರಮ ವಹಿಸಿದವರು ಶಿವಾನಂದ ಪಾಟೀಲ್ ಅವರು. ಅದೇ ರೀತಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕೂಡ ಬಾಗಲಕೋಟೆಯಿಂದ ಸ್ಪರ್ಧಿಸುವಂತ ನಮ್ಮ ಸಂಯುಕ್ತ ಪಾಟೀಲ್ ಅವರು ಸ್ವಲ್ಪ ಕೆಲವೇ 60,000 ಮತಗಳಿಂದ ಸೋತರು. ಆದರೂ ಕೂಡ ಕಾಂಗ್ರೆಸ್ ಪಕ್ಷವನ್ನು ಬಲಿಷ್ಠವಾಗಿ ಕಟ್ಟಿದಂತ ಕೀರ್ತಿ ಯಾರಾದರೂ ಸಲ್ಲಿಸಿದರೆ ಅದು ಶಿವಾನಂದ ಪಾಟೀಲ್ರಿಗೆ.
ಮತ್ತು APMC ಕಾಯ್ದೆ ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ APMC ಅಂದ್ರೆ ರೈತರ ಒಂದು ಕೃಷಿ ಉತ್ಪನ್ನ ಮಾರುಕಟ್ಟೆ. ನಾವು ಬೆಳೆದಂತ ಬೆಳೆಗೆ ಬೆಲೆ ಸಿಗಬೇಕಾದ್ರೆ ಅದು ಕೃಷಿ ಉತ್ಪನ್ನ ಮಾರುಕಟ್ಟೆಗೆ ಹೋಗಬೇಕು. ಅಂತ ಕಾಯ್ದೆಯನ್ನ ತಿದ್ದಿದಂತ ಈ ದೇಶದ ಭ್ರಷ್ಟ ಭಾರತೀಯ ಜನತಾ ಪಕ್ಷದ ವಿರುದ್ಧ ತೊಡೆತಟ್ಟಿ ನಿಂತಂತ ನಮ್ಮ APMC ಸಚಿವರಾದಂತಹ ಶಿವಾನಂದ ಪಾಟೀಲ್ ಅವರು ಕಳೆದ ವಿಧಾನಸಭೆಯಲ್ಲಿ ಆ ಕಾಯ್ದೆಗೆ ತಿದ್ದುಪಡಿ ತಂದು APMC ಕಾಯ್ದೆಯನ್ನು ಸುಧಾರಣೆ ಮಾಡಿದರು. ತಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಲ್ಲಿ ಸಾಕಷ್ಟು ಜನ ದ್ರಾಕ್ಷಿಯನ್ನು ಬೆಳೆಯುವಂತ ಜನ ಇದ್ದೇವೆ. ಅಂದ್ರೆ ಮಣಕ ಅದು ಕಳೆದ 5-6 ವರ್ಷಗಳ ಹಿಂದೆ ಯಾವ ರೀತಿ ದರ ಇತ್ತು ಅಂದ್ರೆ 180-155 ರೂಪಾಯಿ ಕ್ವಿಂಟೋಲ್ಗಿದ್ದಂತ ಸಂದರ್ಭ ಇದೀಗ 400 ರೂಪಾಯಿ 350 ರೂಪಾಯಿ ಹೋಗ್ಲಿಕ್ಕೆ ಕಾರಣ ಯಾರಾದ್ರೂ ಇದ್ರೆ ಅದು ಶಿವಾನಂದ ಪಾಟೀಲ್ ಸಾಹೇಬರು. ಮತ್ತು ಅನೇಕ ನಾವು ಬೆಳೆದಂತ ತೊಗರಿ ಆಗಿರ್ಬೋದು, ಮೆಕ್ಕೆಜೋಳ ಆಗಿರ್ಬೋದು, ಜೋಳ ಆಗಿರ್ಬೋದು, ಕುಶಿಬಿ ಆಗಿರ್ಬೋದು, ಅನೇಕ ಬೆಳೆಗಳಿಗೆ ಬೆಂಬಲ ಬೆಲೆಯನ್ನು ಕೊಟ್ಟಂತವರು ಶಿವಾನಂದ ಪಾಟೀಲ್ ಸಾಹೇಬರು. ಮೊನ್ನೆ ನಡೆದಂತ ಒಂದು ಗುರ್ಲಾಪುರದಲ್ಲಿ ರೈತರ ಒಂದು ಚಳವಳಿ ಮಾಡಿದ್ರು. ಅದು ಯಾವ್ದಂದ್ರೆ ರೈತರ ಬೆಳೆದಂತ ಕಬ್ಬಿಗೆ ಒಂದು ಬೆಂಬಲ ಬೆಲೆಯನ್ನು ಕೊಡ್ಬೇಕಂತ ಹೇಳಿ. ಆ ಚಳವಳಿ ಹೇಗೆ ಇತ್ತಂದ್ರೆ ರಾಜ್ಯದಂತ ಯಾವುದೇ ಸಚಿವರು ಶಾಸಕರು, ಬೆಳಗಾವಿ ಜಿಲ್ಲೆಯ ಸಚಿವರಿಗೆ ಕೂಡ ಆ ಹೋರಾಟದಲ್ಲಿ ಭಾಗವಹಿಸಲಿಲ್ಲ. ಆದರೆ ನಮ್ಮ ಸಕ್ಕರೆ ಸಚಿವರಾದಂಥ ಶಿವಾನಂದ ಪಾಟೀಲ್ ಸಾಹೇಬರು ಅಲ್ಲಿ ಹೋಗಿ ಆ ರೈತ ಮುಖಂಡರಾದಂಥ ಚುನ್ನಪ್ಪ ಪೂಜಾರಿ ಹಾಗೂ ಶಶಿಕಾಂತ್ ಗುರುಜಿಯವರ ಮನವನ್ನು ಒಲಿಸಿ ರೈತರಿಗೆ ಸೂಕ್ತವಾದಂಥ ಬೆಂಬಲ ಬೆಲೆಯನ್ನು ಕೊಟ್ಟು ಆ ಹೋರಾಟವನ್ನು ಮುಕ್ತಾಯಗೊಳಿಸಿ ರೈತರ ಮುಖದಲ್ಲಿ ಮಂದಹಾಸನ ಮೂಡಿಸಿದರು. ಅವರು ಮಾಡಿದಂಥ 1-2 ಅನೇಕ ಸಾಧನೆಗಳು, ವಿಶ್ವಗುರು ಬಸವಣ್ಣನವರು ಜನಿಸಿದಂತ ಈ ಬಸವನ ಬಾಗೇವಾಡಿಯನ್ನ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಸೇರ್ಪಡೆ ಮಾಡಿ ಈ ಬಸವನ ಬಾಗೇವಾಡಿಯನ್ನ ಬಹಳಷ್ಟು ಅಭಿವೃದ್ಧಿ ಮಾಡಿದಂತ ಹರಿಕಾರರು ಯಾರಾದಿರ್ತಾರೆ ಅದು ಶಿವಾನಂದ ಪಾಟೀಲ್ ಸಾಹೇಬರು. ಅವರು ಈ ಬಸವನ ಬಾಗೇವಾಡಿ ಬಂದ ತಕ್ಷಣ ಬಸವನ ಬಾಗೇವಾಡಿಯಲ್ಲಿ ತಾವೆಲ್ಲರೂ ಗಮನಿಸ್ತಾ ಇದ್ದೀರಿ, ಬಸವ ಭವನ ಆಗಿರ್ಬೋದು, ಅನೇಕ ರಸ್ತೆಗಳು, ಇದರಲ್ಲಿ ಕಾಣ್ತಿರುವಂತ ಮೆಗಾ ಮಾರುಕಟ್ಟೆ, ಇದು ಎಲ್ಲ ಕೊಡುಗೆ ಯಾರಾದ್ರೂ ಇದ್ರೆ ಅದು ಶಿವಾನಂದ ಪಾಟೀಲ್ ಸಾಹೇಬರು. ಅಂತ ಅಭಿವೃದ್ಧಿ ದೃಷ್ಟಿಯಿಂದ ಅಂತವರನ್ನ ಕೂಡಲೇ ಸಚಿವ ಸಂಪುಟದಲ್ಲಿ ಮಾನ್ಯ DK ಶಿವಕುಮಾರ್ ಸಾಹೇಬರು, ಉಪಮುಖ್ಯಮಂತ್ರಿಗಳಾದಂಥ G ಪರಮೇಶ್ವರ್ ಸಾಹೇಬರು ಹಾಗೂ ನಿಕಟಪೂರ್ವ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ಧೀಮಂತ ನಾಯಕರಂತ ಸಿದ್ದರಾಮಯ್ಯ ಅವರು ಬಳಿ ವಿನಂತಿಸಿಕೊಳ್ಳುವುದೇನೆಂದ್ರೆ ದಯಮಾಡಿ ನಮ್ಮ ಇಡೀ ಉತ್ತರ ಕರ್ನಾಟಕದಲ್ಲಿ ಪ್ರಬಲ ಪಂಚಮಸಾಲಿ ಸಮುದಾಯಕ್ಕೆ ಸೇರಿದಂತ ನಮ್ಮ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಕೂಡಲೇ ಸಚಿವ ಸ್ಥಾನವನ್ನು ನೀಡಿ ಅವರಿಗೆ ಗೌರವವನ್ನು ಕೊಡಬೇಕು. ಯಾಕೆಂದ್ರೆ ನಾವೆಲ್ಲ ಕಾಂಗ್ರೆಸ್ ಪಕ್ಷದವರು, ನಾವಿಲ್ಲಿ ಯಾರು ಇಲ್ಲಿ ಸೇರಿದಂತವ್ರು ಯಾರು ನಮ್ಮ ವೈಯಕ್ತಿಕವಾದಂತ ನಾವ್ಯಾರು ತಮ್ಮ ಲಾಭಕ್ಕಾಗಿ ಕೂತಿಲ್ಲ. ಸಾಹೇಬರು ಸಚಿವರಾದ್ರೆ ನಾವೆಲ್ಲರೂ ಸಚಿವರಾದಂಗೆ ಆ ನಿಟ್ಟಿನಲ್ಲಿ ನಾವೆಲ್ಲ ಸೇರಿದ್ದೇವೆ. ಯಾಕಂದ್ರೆ ಶಿವಾನಂದ ಪಾಟೀಲ್ ಸಾಹೇಬ್ರಂದ್ರೆ ಅಭಿವೃದ್ಧಿ ಅಂದ್ರೆ ಶಿವಾನಂದ ಪಾಟೀಲ್ರು. ಅವರು ಒಂದು ರಸ್ತೆಯಲ್ಲಿ ಹೋಗ್ತಿದ್ರೆ ಆ ರಸ್ತೆಯಲ್ಲಿ ಒಂದು ತೆಗ್ಗು ಬಿದ್ದಿತ್ತಂದ್ರೂ ಕೂಡ PWD ಕಾಂಟ್ಯಾಕ್ಟ್ ಇಂಜಿನಿಯರ್ ಅವರಿಗೆ ಫೋನ್ ಮಾಡಿ ಆ ತಕ್ಷಣವಾಗಿ ಆ ಕೆಲಸವನ್ನು ಮಾಡುವಂತ ಮಹಾನ್ ಸಾಧನೆ ಮಾಡುವಂತ ವ್ಯಕ್ತಿ ಶಿವಾನಂದ ಪಾಟೀಲ್ ಸಾಹೇಬರು. ಅವರು ಬಸವನ ಬಾಗೇವಾಡಿ ಮತಕ್ಷೇತ್ರಕ್ಕೆ 2004ರಲ್ಲಿ ಬಂದಾಗ 0.10 ಮಟ್ಯಾಳದಲ್ಲಿ ಒಂದು ಕೆನಾಲ್ ಅನ್ನು ಮಾಡಿದ್ರು. ಫಸ್ಟ್ಗೆ ನೀರಾವರಿ ಯೋಜನೆಯನ್ನು ತಂದಂತವ್ರು ಶಿವಾನಂದ ಪಾಟೀಲ್ರು. ಅವರು 1-2 ಹಲವಾರು ಯೋಜನೆಗಳು ಸಾವಿರಾರು ಕೋಟಿ ರೂಪಾಯಿಯನ್ನ ಬಸವನ ಬಾಗೇವಾಡಿ ಮತಕ್ಷೇತ್ರಕ್ಕೆ ಅಲ್ಲದೆ ಇಡೀ ರಾಜ್ಯಾದ್ಯಂತ ವಿಜಯಪುರ ಜಿಲ್ಲೆಯಲ್ಲಿ ವಿಜಯಪುರ ನಗರದಲ್ಲಿ ತಾಯಿ ಮತ್ತು ಮಗು ಎಂಬ ಆಸ್ಪತ್ರೆಯನ್ನ ಆರೋಗ್ಯ ಮಂತ್ರಿ ಇದ್ದಾಗ ಅನೇಕ ಇಲಾಖೆ, ಯಾವುದೇ ಇಲಾಖೆ ಕೊಡಲಿ ಸಚಿವರಿಗೆ ಸನ್ಮಾನ್ಯ ಶಿವಾನಂದ ಪಾಟೀಲ್ರಿಗೆ ಹೆಂಗದಾರ ಅಂದ್ರೆ ಅವ್ರಿಗೆ ಇದೇ ಖಾತೆ ಬೇಕು ಆ ಖಾತೆ ಬೇಕು ಅಂತ ಕೇಳುವಂತ ವ್ಯಕ್ತಿ ಅಲ್ಲ. ಅವ್ರು ಯಾವುದೇ ಖಾತೆ ಕೊಟ್ಟರು ಆ ಖಾತೆಯನ್ನ ಒಂದು ಸುಧಾರಣೆ ಮಾಡಿ ಜನಸಾಮಾನ್ಯರಿಗೆ ತಲುಪುವ ಹಾಗೆ ಮಾಡುವಂತ ವ್ಯಕ್ತಿತ್ವ ಶಿವಾನಂದ ಪಾಟೀಲ್ ಸಲ್ಲಿಸುತ್ತದೆ. ಅದೇ ರೀತಿ 25 ವರ್ಷಗಳಿಂದ ವಿಜಯಪುರ ಜಿಲ್ಲೆಯ DCC ಬ್ಯಾಂಕಿನ ಅಧ್ಯಕ್ಷರಾಗಿ ಸಾಕಷ್ಟು ರೈತರಿಗೆ ನಿಮ್ಮೆಲ್ಲರಿಗೆ ಅನೇಕ ಸೌಲಭ್ಯಗಳನ್ನು ಕೊಟ್ಟಂತ ಮಹಾನ್ ನಾಯಕ ಶಿವಾನಂದ ಪಾಟೀಲ್ರು. ಈ ವೇದಿಕೆ ಮೇಲೆ ಇದ್ದಂತ ಎಲ್ಲ ನಮ್ಮ ನಾಯಕರು ತಮ್ಮೆಲ್ಲರ ಪರವಾಗಿ ಮತ್ತೊಂದು ಸರ್ಕಾರಕ್ಕೆ ಗಮನಕ್ಕೆ ತರುವುದೇನೆಂದ್ರೆ ಕೂಡಲೇ ಈ 2ನೇ ಪಟ್ಟಿಯಲ್ಲಿ ಶಿವಾನಂದ ಪಾಟೀಲ್ ಸಾಹೇಬರನ್ನ ಅಗ್ರಸ್ಥಾನದಲ್ಲಿ ಒಂದು ಉನ್ನತ ಕ್ಯಾಬಿನೆಟ್ ದರ್ಜೆಯ ಸಚಿವ ಸ್ಥಾನವನ್ನಾಗಿ ಮಾಡಬೇಕೆಂದು ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರಲ್ಲಿ ವಿನಂತಿಸುತ್ತಾ ನನ್ನ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಬ್ಲಾಕ್ ಅಧ್ಯಕ್ಷರಿಗೂ ಹಾಗೂ ಎಲ್ಲರಿಗೂ ವಂದಿಸಿ ನನ್ನ ಭಾಷಣಕ್ಕೆ ಕೊಡ್ತಾರೆ. ಜೈ ಹಿಂದ್, ಜೈ ಕರ್ನಾಟಕ. ಮೊನ್ನೆ 3ನೇ ತಾರೀಕಿಗೆ ಪುನಃ ಸಚಿವ ಸಂಪುಟ ವಿಸ್ತರಣೆ ಆಯಿತು. ನಾವೆಲ್ಲರೂ ಬಹಳಷ್ಟು ಆಸೆಯಿಂದ ನೋಡ್ತಾ ಇದ್ದೇವೆ. ಈ ಒಂದು ಲಿಸ್ಟ್ನಲ್ಲಿ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರ ಒಂದು ಹೆಸರು ಖಂಡಿತವಾಗಿ ಬರ್ತದೆ ಅನ್ನೋಂಥ ಭಾವನೆ ನಮಗೆ ನಿಮ್ಮೆಲ್ಲರಿಗೆ ಇತ್ತು. ಆದರೆ ಅನಿಶ್ಚಿತವಾಗಿ ದುರದೃಷ್ಟವಶಾತ್ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರ ಹೆಸರು ಆ ಒಂದು ಲಿಸ್ಟ್ನಲ್ಲಿ ಇಲ್ಲದ ಕಾರಣ ಇಡೀ ಕ್ಷೇತ್ರದ ಜನ, ಇಡೀ ಜಿಲ್ಲೆಯ ಜನ ನಿರಾಶೆಯನ್ನು ಹೊಂದಿದಂಥದ್ದು ನಾವು ನೀವು ನೋಡಿದ್ದೇವೆ. ಈಗಾಗಲೇ ನಾವು ಒಂದೊಮ್ಮೆ ಹಕ್ಕುತ್ತಾಯ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಆದರೂ ಕೂಡ ಆ ಒಂದು ಮೊದಲನೇ ಪಟ್ಟಿಯಲ್ಲಿ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರ ಒಂದು ಹೆಸರು
ನಮೂದಿಸದ ಕಾರಣ ಪುನಃ ಮತ್ತೆ ನಾವೆಲ್ಲರೂ ಇಲ್ಲಿ ಸೇರಿಕೊಂಡು ಎರಡೂ ಬ್ಲಾಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಇಲ್ಲಿ ಸೇರಿ ಮತ್ತೊಮ್ಮೆ ಈಗಾಗಲೇ 14 ಜನರು ಮುಖ್ಯಮಂತ್ರಿಗಳು ಹಿಡ್ಕೊಂಡು 14 ಜನರು ಸಚಿವರಾಗಿದ್ದಾರೆ. ಇನ್ನು 20 ಸ್ಥಾನಗಳು ಖಾಲಿ ಇವೆ. ಆ 20 ಸ್ಥಾನದಲ್ಲಿ ಆದರೂ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರ ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ನಿಮ್ಮೆಲ್ಲರ ಪರವಾಗಿ ಇಲ್ಲಿ ಆಗ್ರಹಿಸ್ತಾ ಇದ್ದೇನೆ. ಯಾಕಂದ್ರೆ ಶಿವಾನಂದ ಪಾಟೀಲ್ ಸಾಹೇಬರು 6 ಬಾರಿ ಶಾಸಕರಾಗಿ 2 ಬಾರಿ ಸಚಿವರಾಗಿ ಸೇವೆಯನ್ನ ಮಾಡಿದಂಥವ್ರು. ಅವರು 2 ಬಾರಿ ಸಚಿವರಾದರೂ ಕೂಡ ಕಳಂಕ ರಹಿತವಾಗಿ ಏನಪ್ಪಾ ಅಂತಂದ್ರೆ ಅವರು ಸಚಿವ ಸ್ಥಾನವನ್ನು ಮಾಡಿದಂಥವ್ರು. ಅವರು ಮಾಡಿದಂಥ ಕೆಲಸ ಬರೇ ನಮ್ಮ ಕ್ಷೇತ್ರಕ್ಕಲ್ಲ, ಇಡೀ ರಾಜ್ಯಕ್ಕೆ ಏನಪ್ಪಾ ಅಂತಂದ್ರೆ ಅದರಿಂದ ಬಹಳ ಪ್ರಯೋಜನ ಆಗಿದೆ. ಅವರು ಹಿಂದೆ ಆರೋಗ್ಯ ಸಚಿವರಾಗಿದ್ದಾಗ ಮೊನ್ನೆ APMC ಸಕ್ಕರೆ ಕಬ್ಬು ಜವಳಿ ಸಚಿವರಾದಾಗ ಕೂಡ ಇಡೀ ನಾಡಿಗೆ ಒಂದು ಒಳ್ಳೆ ಕಾಯಕಲ್ಪವನ್ನು ಕೊಟ್ಟಂತ ಸನ್ಮಾನ್ಯ ಶಿವಾನಂದ ಪಾಟೀಲ್ ಸಾಹೇಬರು. ಅವರು 2 ಬಾರಿ ಸಚಿವರಾದ್ರೂ ಕೂಡ ಯಾವುದೇ ಕಳಂಕ ರಹಿತವಾಗಿ ಮಾಡಿದಂತ ಯಾರಾದ್ರೂ ಸಚಿವರಿದ್ರೆ ಅದು ಸನ್ಮಾನ್ಯ ಶಿವಾನಂದ ಪಾಟೀಲ್ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ಬೋದು. ಅದಕ್ಕೆ ಶಿವಾನಂದ ಪಾಟೀಲ್ ಅವರಿಗೆ 2ನೇ ಪಟ್ಟಿಯಲ್ಲಿ ಖಂಡಿತವಾಗಿ ಏನಪ್ಪಾ ಅಂತಂದ್ರೆ ಈ ಒಂದು ಸಚಿವ ಸ್ಥಾನವನ್ನು ಕೊಡಲೇಬೇಕು ಅಂತೇಳಿ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಲ್ಲಿ ಮತ್ತು ಸೋನಿಯಾ ಗಾಂಧಿ ಅವರ ಬಳಿ ಮತ್ತು ರಾಹುಲ್ ಗಾಂಧಿ ಅವರ ಬಳಿ ಮತ್ತು ಸುರ್ಜೇವಾಲಾ ಅವರ ಬಳಿ ವೇಣುಗೋಪಾಲ್ ಅವರ ಬಳಿ ಮತ್ತು ಸನ್ಮಾನ್ಯ ಮುಖ್ಯಮಂತ್ರಿ ಹಿಂದಿನ ಮುಖ್ಯಮಂತ್ರಿ ಅಂತ ನಮ್ಮ ಅವರು ಸಿದ್ದರಾಮಯ್ಯನವರು ಮತ್ತು ನಮ್ಮ ಶಿವಕುಮಾರ್ ಅವರು ಅವರಲ್ಲಿ ಕೂಡ ಎಲ್ಲರಲ್ಲಿ ನಾವು ವಿನಂತಿಯನ್ನು ಮಾಡಿಕೊಂಡು ಮತ್ತೆ ಬರುವಂತ ಈ ದಿನಮಾನಗಳಲ್ಲಿ ತಾವೆಲ್ಲರೂ ಏನಪ್ಪಾ ಅಂತಂದ್ರೆ ಆಗ್ರಹವನ್ನು ಮಾಡಿ ವೇದಿಕೆಯ ಮೇಲೆ ಇಲ್ಲಿ ಕಡಿಮೆ ಸಮಯ ಇರೋದ್ರಿಂದ ನನಗೆ ಕೇವಲ 5 ನಿಮಿಷ ಸಮಯ ಕೊಟ್ಟಿದ್ರಿಂದ ಗಡಬಡಿ ಹಾಗೆ ಹೋಗಿದೆ. ಯಾಕಂದ್ರೆ 5 ನಿಮಿಷದಲ್ಲಿ ಮಾತಾಡೋದು ಅಂದ್ರೆ ಬಹಳ ಕಠಿಣವಾಗಿರುವಂತಕ್ಕಂಥ ನಾವು ಕನಿಷ್ಠ 1 ತಾಸಾದ್ರೂ ಮಾತಾಡಬೇಕಾಗ್ತದೆ. ಅದಕ್ಕೆ ಇಲ್ಲಿ ಸಂಘಟಕರು ಏನ್ ಹೇಳ್ಯಾರಂದ್ರೆ 5 ನಿಮಿಷದಲ್ಲಿ ಮಾತಾಡ್ಬೇಕಂದ್ರೆ ಹೆಂಗ ಮಾತಾಡಬೇಕು, ಅದು ಬಹಳ ಕಠಿಣವಾಗಿರ್ತದೆ. ಅದಕ್ಕೆ ತಾವೆಲ್ಲ ಅಭಿಮಾನಿಗಳು ಖಂಡಿತವಾಗಿ ನಾವು ಮೂಲ ನಂದೀಶ್ವರಲ್ಲಿ ಅಭಿಷೇಕ ಮಾಡಿಸಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿದ್ದೇವೆ. ನಂದೀಶ್ವರಲ್ಲಿ ಪೂಜೆಯನ್ನು ಮಾಡಿದ್ದೆ ಅಂದ್ರೆ ಖಂಡಿತವಾಗಿ ಶಿವಾನಂದ ಪಾಟೀಲ್ ಸಾಹೇಬರಿಗೆ ಸಚಿವ ಸ್ಥಾನ ಸಿಕ್ಕೇ ಸಿಗ್ತದೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ವಿನಂತಿ ಮಾಡ್ಕೊತಾ ಇದ್ದೇನೆ. ಅದಕ್ಕೆ ಈ ನಾಡಿನ ಜನ ಇವತ್ತು ಅವರ ಸೇವೆ ಅವಶ್ಯವಾಗಿರ್ತಕ್ಕಂಥದ್ದು. ನಾವು ಬಿಜಾಪುರದಲ್ಲಿ ನೋಡ್ತಾ ಇದ್ದೇವೆ, ಶಿವಾನಂದ ಪಾಟೀಲ್ ಅಲ್ಲಿ ಯಾವುದೇ ಜಾತಿ ಧರ್ಮ ಭೇದ ಭಾವ ಇಲ್ಲದೆ, ಬಡವ ಶ್ರೀಮಂತ ಇಲ್ಲದೆ ಎಲ್ಲ ಜನರನ್ನು ಅಪ್ಪಿಕೊಳ್ಳುವಂತ ಯಾರಾದರೂ ಶಾಸಕರಿದ್ರೆ ಅದು ಸನ್ಮಾನ್ಯ ಶಿವಾನಂದ ಪಾಟೀಲ್ ಅವರು. ಯಾಕಂದ್ರೆ ನಾವು ಎಲ್ಲ ಬಿಜಾಪುರದಲ್ಲಿ ನೋಡ್ತಾ ಇದ್ದೇವೆ, ಅವರ ಮನೆಗೆ ಹೋದಾಗ ಎಲ್ಲ ಧರ್ಮದವರು, ಎಲ್ಲ ಜಾತಿಯವರು, ಬಡವರು, ಶ್ರೀಮಂತ ಎನ್ನದೆ ಮತ್ತು ಯಾವ ಯಾವ ಕ್ಷೇತ್ರದವರು, ಬೇರೆ ಕ್ಷೇತ್ರದವರು ಇದ್ರು ಕೂಡ ನೀನು ಯಾವ ಕ್ಷೇತ್ರದವ ಅಂತೇಳಿ ಏನೂ ಕೇಳದೆ ಆ ಬಂದಂತವರ ಸಮಸ್ಯೆಗಳನ್ನ ಬಗೆಹರಿಸಿ ಅವರಿಗೆ ಸಹಾಯ ಮಾಡತಕ್ಕಂತ ಒಂದು ಮನೋಭಾವನೆ ಸನ್ಮಾನ್ಯ ಶಿವಾನಂದ ಪಾಟೀಲ್ ಅಂದರೆ ತಮ್ಮೆಲ್ಲರ ಆಶೀರ್ವಾದ, ಬಸವಣ್ಣನ ಆಶೀರ್ವಾದ, ನಂದೀಶ್ವರನ ಆಶೀರ್ವಾದದಲ್ಲಿ ಮುಂದಿನ ಒಂದು 20 ಸ್ಥಾನದಲ್ಲಿ ಸಚಿವ ಸ್ಥಾನ ಹಂಚುವಂತ ಸಂದರ್ಭದಲ್ಲಿ ಖಂಡಿತವಾಗಿ ಶಿವಾನಂದ ಪಾಟೀಲ್ ಅವರಿಗೆ ಸಚಿವ ಸ್ಥಾನ ಸಿಗಲಿ ಅಂತೇಳಿ ಆಗ್ರಹಿಸಿ ನಾನು 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು.